Hello students, welcome to Maths MMJ channel. Theory exam ಮುಗೀತು. ಎಲ್ಲಾ ಸಬ್ಜೆಕ್ಟ್ ಗಳ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಅನ್ನು ಅಪ್ಲೋಡ್ ಮಾಡಿದ್ರು Maths MMJ ಚಾನೆಲ್ ಅವರು. ಅದನ್ನ ನೋಡಿದ್ವಿ, ಎಕ್ಸಾಮ್ಸ್ ತುಂಬಾ ಚೆನ್ನಾಗಿ ಬರೆದ್ವಿ. ದೆನ್ ಅದನ್ನ ಕಮೆಂಟ್ಸ್ ಅಲ್ಲೂ ಕೂಡ ನಾವು ಕಮೆಂಟ್ ಮಾಡಿದ್ವಿ, ಸರಿ ಕೊಟ್ಟಂತಹ ಕ್ವೆಶ್ಚನ್ಸ್ ಬಂದಿತ್ತು ಅಂತ ಎಲ್ಲರೂ ಕೂಡ ಸೊ ತುಂಬಾನೇ ಖುಷಿಯಿಂದ ಕಮೆಂಟ್ ಮಾಡಿದ್ರೆ. ಸೊ ಅದನ್ನ ನೋಡ್ತಾ ಬಹಳ ಖುಷಿ ಆಯ್ತು ನಮ್ಗೆ. ದೆನ್ ಸೊ ಈಗ ಥಿಯರಿ ಎಕ್ಸಾಮ್ ಮುಗಿದ್ರೆ ಮುಗ್ದೋಯ್ತಾ? ಇಲ್ಲ, ನಿಮ್ಗೆ ಮೇನ್ ಆಗಿ ಇಂಪಾರ್ಟೆಂಟ್ ಆಗಿ ಬೇಕಾಗಿರೋದು KCET ಎಕ್ಸಾಮ್. Is it right? So KCET ಎಕ್ಸಾಮ್ ಅಲ್ಲಿ ಎಷ್ಟು ಮಾರ್ಕ್ಸ್ ನ ಸ್ಕೋರ್ ಮಾಡಿದ್ರೆ ನನಗೆ ಎಷ್ಟು ರ್ಯಾಂಕ್ ಬರುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೇನೆ. ನಾನು ಥಿಯರಿ ತುಂಬಾ ಚೆನ್ನಾಗಿ ಮಾಡಿದ್ದೀನಿ ಸರ್, 300 ಗೆ ಸೊ 290 ಪ್ಲಸ್ ಬರುತ್ತೆ. ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಮೂರು ಸಬ್ಜೆಕ್ಟ್ ಸೇರಿ ನಂದು 290 ಪ್ಲಸ್ ಬರುತ್ತೆ 300 ಗೆ. ನಾನು CET ಎಷ್ಟು ಮಾರ್ಕ್ಸ್ ತೆಗೆದ್ರೆ ಫಸ್ಟ್ ರ್ಯಾಂಕ್ ಬರ್ಬೋದು ಅಥವಾ 100 ರ್ಯಾಂಕ್ ಒಳಗಡೆ ಬರ್ಬೋದು. ಅಥವಾ ನಾನು ಥಿಯರಿ ಸ್ವಲ್ಪ ಚೆನ್ನಾಗಿ ಮಾಡಿಲ್ಲ ಸರ್, ಕಾಂಪಿಟೇಟಿವ್ ಚೆನ್ನಾಗಿ ಮಾಡ್ತೀನಿ, ಕಾಂಪಿಟೇಟಿವ್ ಅಲ್ಲಿ 180 ಗೆ ಎಷ್ಟು ಮಾರ್ಕ್ಸ್ ತೆಗೆದ್ರೆ ನಂದು ಒಳ್ಳೆ ರ್ಯಾಂಕ್ ಬರಬಹುದು ಅನ್ನೋ ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ ನಿಮ್ಗೆ. ಆ ನಿಮ್ಮ ಎಲ್ಲ ಕ್ಯೂರಿಯಾಸಿಟಿನ ಮತ್ತೆ ಭಯವನ್ನ ಹೋಗಿಸ್ಲಿಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಕರೆಕ್ಟ್ ಆಗಿ ನೋಡ್ಕೊಳ್ಳಿ, ಇಲ್ಲಿ ಏನ್ ಹೇಳ್ತೀನಿ ಅದೇ ರೀತಿ ಫಾಲೋ ಮಾಡಿ. ಸೊ ಕಾಂಪಿಟೇಟಿವ್ ನ ತುಂಬಾ ಚೆನ್ನಾಗಿ ಮಾಡಿ. ಓಕೆ, ಸೊ ಲಾಸ್ಟ್ ಇಯರ್ ಡಾಟಾನ ತಗೊಂಡು ನಾನು ಈ ವರ್ಷಕ್ಕೆ ಕಂಪೇರ್ ಮಾಡಿ ಹೇಳ್ತಾ ಇದ್ದೀನಿ. ಆಲ್ಮೋಸ್ಟ್ ಅದೇ ರೀತಿ ಇರುತ್ತೆ. ಏನ್ ಸರ್ ಅದು ಅಂತಂದ್ರೆ, ಸಿ ಫಾರ್ ಎಕ್ಸಾಂಪಲ್ ನೀವೇನಾದ್ರೂ ಥಿಯರಿ ಎಕ್ಸಾಮ್ ಅಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಈ ಮೂರು ಸಬ್ಜೆಕ್ಟ್ ಇಂದ 300 ಗೆ 296 ನ ಸ್ಕೋರ್ ಮಾಡಿ, CET ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ 180 ಗೆ 156 ಸ್ಕೋರ್ ಮಾಡಿದ್ರೆ ಸೊ ನಿಮ್ಮ ರ್ಯಾಂಕ್ ಎಷ್ಟು ಬರುತ್ತೆ ಅಂದ್ರೆ ನಿಯರ್ಲಿ 91, ಲೆಸ್ ದ್ಯಾನ್ 100, ಸಾರಿ ಬಿಲೋ 100 ಒಳಗಡೆ ನಿಮ್ಮ ರ್ಯಾಂಕ್ ಬರುತ್ತೆ. ಓಕೆ, ಸೊ ಅದೇ ತರ ಸೊ 296 ಇದೆ ಥಿಯರಿಲಿ, CET ಲಿ 154 ಇದೆ. ಸೊ ಹಾಗಾಗಿ ಎಷ್ಟು ಬರ್ಬೋದು ಸರ್ ನನ್ನ ರ್ಯಾಂಕ್ ಅಂತಂದ್ರೆ ಸೊ 117 ಒಳಗಡೆ ನಿಮ್ಮ ರ್ಯಾಂಕ್ ಬರುತ್ತೆ. ಓಕೆ ಸರ್, ನಾನು ಥಿಯರಿಲಿ ನೋಡಿ ಇಲ್ಲಿ 280 ರೇಂಜ್ ಅಲ್ಲಿ ಇದ್ದೀನಿ, ದೆನ್ CET ಲಿ 180 ಗೆ 125 ರೇಂಜ್ ಅಲ್ಲಿ ಇದ್ದೀನಿ. ಹಾಗಾದ್ರೆ ನಂದು ಎಷ್ಟು ರ್ಯಾಂಕ್ ಬರಬಹುದು ಸರ್ ಅಂತಂದ್ರೆ ಸೊ ನಿಮ್ಮ ರ್ಯಾಂಕು ಸೊ 1500 ಒಳಗಡೆ ಬರುತ್ತೆ. ಓಕೆ, ಸೊ ಕಂಪ್ಲೀಟ್ ಆಗಿ ಇದನ್ನ ಸ್ಕ್ರೀನ್ ಶಾಟ್ ತಗೊಂಡು ನಿಮ್ದು ಮಾರ್ಕ್ಸ್ ಎಷ್ಟು ಬರಬಹುದು, CET ಲಿ ನೀವು ಎಷ್ಟು ಮಾರ್ಕ್ಸ್ ಅನ್ನ ತೆಗಿಲೇಬೇಕು ಅನ್ನೋದನ್ನ ಇಲ್ಲಿ ಕೊಟ್ಟಿದ್ದೀನಿ. ಓಕೆ, ಸೊ ಇಷ್ಟು ಮಾರ್ಕ್ಸ್ ಅನ್ನ ತೆಗೆದ್ರೆ ಸೊ ರ್ಯಾಂಕ್ ಎಷ್ಟು ಬರುತ್ತೆ ಅನ್ನೋದನ್ನ, ಎಷ್ಟು ಒಳಗಡೆ ಬರುತ್ತೆ ಅನ್ನೋದನ್ನ ಅಪ್ರಾಕ್ಸಿಮೇಟ್ಲಿ ಲಾಸ್ಟ್ ಇಯರ್ ಡಾಟಾನ ತಗೊಂಡು ಇಲ್ಲಿ ಅಪ್ಲೋಡ್ ಮಾಡಿದೀನಿ. ಸೊ ಇದನ್ನ ನೀಟಾಗಿ ನೋಡ್ಕೊಳ್ಳಿ. ಅಕಸ್ಮಾತ್ ಥಿಯರಿ ತುಂಬಾ ಚೆನ್ನಾಗಿ ಮಾಡಿರೋರು CET ಲಿ ಹೇಗ್ ಸ್ಕೋರ್ ಮಾಡಬೇಕು ಈ ಸ್ಟ್ಯಾಟಿಸ್ಟಿಕ್ಸ್ ಅನ್ನ ನೋಡಿದ್ರೆ ನಿಮ್ದು ಎಷ್ಟು ರ್ಯಾಂಕ್ ಬರುತ್ತೆ ಅಂತ ಗೊತ್ತಾಗುತ್ತೆ. ಆರ್ ಸರ್ ನಾನು ಥಿಯರಿಲಿ ಸ್ವಲ್ಪ ಡಮ್ಮಿ ಆಗಿ ಮಾಡಿದ್ದೀನಿ ಸರ್, ಚೆನ್ನಾಗಿ ಮಾಡಿಲ್ಲ, ಸೊ ಆದ್ರೂ ಕೂಡ ನನ್ಗೆ ಒಳ್ಳೆ ರ್ಯಾಂಕ್ ಬರಬೇಕು, ಎಷ್ಟು ಬರಬಹುದು ಸರ್ ಅಂತಂದ್ರೆ ಸೊ ನೋಡಿ ಇವಾಗ ಇಲ್ಲಿ ಒಂದು ಸ್ಟ್ಯಾಟಿಸ್ಟಿಕ್ಸ್ ಕೊಟ್ಟಿದ್ದೇನೆ. ಸೊ ಬಿಫೋರ್ ದಟ್ ಸೊ ನಿಮಗೆ ಇದು ತುಂಬಾ ಇಂಪಾರ್ಟೆಂಟ್, ದಯವಿಟ್ಟು PDF ಅಂತ ಕೇಳ್ಬೇಡಿ, ಸೊ ಸ್ಕ್ರೀನ್ ಶಾಟ್ ತಗೊಳ್ಳಿ. ಈ ಸ್ಟ್ಯಾಟಿಸ್ಟಿಕ್ಸ್ ನಿಮ್ಮ ಹತ್ರ ಇದ್ರೆ ಖಂಡಿತವಾಗ್ಲು ಸೊ ಥಿಯರಿ ನಂದು ಎಷ್ಟು ಮಾರ್ಕ್ಸ್ ಬರ್ಬೋದು, CET ಲಿ ಎಷ್ಟು ಮಾರ್ಕ್ಸ್ ಅನ್ನ ಸ್ಕೋರ್ ಮಾಡಬೇಕು, ಅಷ್ಟನ್ನ ಸ್ಕೋರ್ ಮಾಡಿದ್ರೆ ಎಷ್ಟು ರ್ಯಾಂಕ್ ಬರಬಹುದು ಅನ್ನೋದು ಇಲ್ಲಿದೆ. ಓಕೆ, ಸೊ ಸ್ಕ್ರೀನ್ ಶಾಟ್ ತಗೊಳ್ಳಿ. ಇದು ಫಸ್ಟ್ ಸ್ಲೈಡ್, ದೆನ್ ಸೆಕೆಂಡ್ ಸ್ಲೈಡ್. ಸೊ ನೋಡಿ ಇದು ಸೆಕೆಂಡ್ ಸ್ಲೈಡ್ ಇದು. ಸೊ ಇಲ್ಲೂ ಕೂಡ ಮಾರ್ಕ್ಸ್ ಅನ್ನ ಕೊಟ್ಟಿದ್ದೀನಿ, ಥಿಯರಿ ಮಾರ್ಕ್ಸ್, ಇಲ್ಲಿ CET ಮಾರ್ಕ್ಸ್ ಅನ್ನ ಕೊಟ್ಟಿದ್ದೀನಿ. ಸೊ ಇಷ್ಟನ್ನು ನೀವು ಟ್ಯಾಲಿ ಮಾಡ್ಕೊಂಡ್ರೆ ಅಥವಾ ಇಷ್ಟನ್ನು ನೀವು ಸ್ಕೋರ್ ಮಾಡಿದ್ರೆ ನಿಮ್ ರ್ಯಾಂಕ್ ಎಷ್ಟು ಬರಬಹುದು ಅನ್ನೋದನ್ನು ಕೂಡ ಇಲ್ಲಿ ಕೊಟ್ಟಿದ್ದೀನಿ. ಇದನ್ನ ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ. ಇದರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ತೀನಿ ಕೇಳಿ. ಸರ್ ನಾ ಥಿಯರಿ ಚೆನ್ನಾಗಿ ಮಾಡಿದ್ದೀನಿ, ನೀವು ಕೊಟ್ಟಿರೋ ಕ್ವಶನ್ಸ್ ನ ಓದ್ಕೊಂಡು ತುಂಬಾ ಚೆನ್ನಾಗಿ ಮಾಡಿದ್ದೀನಿ, ಸ್ವಲ್ಪ ಕಾಂಪಿಟೇಟಿವ್ ಏನಾದ್ರೂ ಹೆಲ್ಪ್ ಮಾಡಿ ಸರ್ ಅಂತಂದ್ರೆ ಅದನ್ನು ಕೂಡ ಮಾಡ್ತಾ ಇದ್ದೀನಿ. ಏನು ಸೊ ಕ್ವಶನ್ಸ್ ಹೇಗಿರುತ್ತೆ ಸರ್ ಚಾಪ್ಟರ್ ಮೇಲೆ ಅಂತಂದ್ರೆ ಸೊ ಈ ರೀತಿ ಇದೆ. ಒಂದು ಚಾಪ್ಟರ್ ಡೆಮೋಗ್ ತೋರಿಸ್ತಾ ಇದ್ದೇನೆ, ಮೋಷನ್ ಇನ್ 1 ಡೈಮೆನ್ಷನ್ ಚಾಪ್ಟರ್. ಸೊ ಕ್ವಶನ್ಸ್ ಎಲ್ಲ ಇಂಪಾರ್ಟೆಂಟ್ ಟಾಪಿಕ್ ಮೇಲೆ ಸೊ ಕ್ವಶನ್ಸ್ ನ ಪಿಕ್ ಮಾಡಿ ಒಂದೊಂದು ಚಾಪ್ಟರ್ ಇಂದ 45 ಕ್ವಶನ್ಸ್ ಅನ್ನ ಹಾಕಿದೀವಿ. ಓಕೆ, ಒಂದೊಂದು ಚಾಪ್ಟರ್ ಇಂದ ನಿಮಗೆ 45 ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ಕೊಟ್ಟಿದ್ದೀವಿ. ಇದೇ ಬರುತ್ತೆ ಅಂತ ಹೇಳ್ತಿಲ್ಲ, ಇದೇ ಟಾಪಿಕ್ ಮೇಲೆ ಬರುತ್ತೆ ಅಂತ ಹೇಳ್ತಿದ್ದೀನಿ. ಓಕೆ, ಇದಕ್ಕೆ ಸೊಲ್ಯೂಷನ್ಸ್ ಕೂಡ ಕೊಡ್ತೀವಿ. ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿಗೆ ವಿತ್ ಸೊಲ್ಯೂಷನ್ ಸಿಗುತ್ತೆ, ಆದರೆ ಮ್ಯಾಥಮೆಟಿಕ್ಸ್ ಗೆ ಸೊಲ್ಯೂಷನ್ ಸಿಗೋದಿಲ್ಲ. ಅದನ್ನ ನೀವೇ ಪ್ರಾಕ್ಟೀಸ್ ಮಾಡಬೇಕು. ಮತ್ತೆ ಇನ್ಯಾಕೆ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಿ? ಸೊ ಕೆಳಗಡೆ ಡಿಸ್ಪ್ಲೇ ಆಗ್ತಾ ಇರುವಂತಹ ನಂಬರ್ಗೆ ವಾಟ್ಸ್ಆಪ್ ಮಾಡಿ. ಸೊ ಫೋನ್ ಪೇ ಮಾಡೋದು ಹೇಗೆ ಅಂತ ಹೇಳ್ತೀವಿ, ಅಥವಾ ಈ ವಿಡಿಯೋ ಎಂಡ್ ಅಲ್ಲಿ ಒಂದು ಸ್ಕ್ಯಾನರ್ ನ ಹಾಕಿದ್ದೀನಿ, ಆ ಸ್ಕ್ಯಾನರ್ ಗೆ ಫೋನ್ ಪೇ ಮಾಡಿ.
ಅದ್ರ ಸ್ಕ್ರೀನ್ ಶಾಟ್ ನ ಕೆಳಗಡೆ ಕೊಟ್ಟಿರುವಂತಹ ವಾಟ್ಸ್ಆಪ್ ಗೆ ಕಳಿಸಿ ವಿತ್ ಇನ್ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಅದನ್ನ ನೋಡಿದ ತಕ್ಷಣನೇ ನಿಮ್ಗೆ ಮೆಟೀರಿಯಲ್ ನ ಕಳಿಸ್ಕೊಡ್ತೀನಿ. ಓಕೆ, ನೆಕ್ಸ್ಟ್ ಸಿಇಟಿ ಸ್ಟ್ಯಾಟಿಸ್ಟಿಕ್ಸ್ ಗೆ ಎಂಟ್ರಿ ಆಗೋಣ. ನೆಕ್ಸ್ಟ್ ಸ್ಲೈಡ್, ದಿಸ್ ಇಸ್ ದ ನೆಕ್ಸ್ಟ್ ಸ್ಲೈಡ್. ಇದು ಸೊ ಥಿಯರಿ ಎಷ್ಟು ಮಾರ್ಕ್ಸ್ ಬರಬೇಕು, ದೆನ್ ಕಾಂಪಿಟೇಟಿವ್ ಸ್ವಲ್ಪ ಕಡಿಮೆ ಆದ್ರೆ ನಿಮ್ ರ್ಯಾಂಕ್ ಎಷ್ಟು ಬರುತ್ತೆ ಅನ್ನೋದನ್ನು ಕೂಡ ಕೊಟ್ಟಿದ್ದೀನಿ. ಓಕೆ, ಸೊ ಸ್ಕ್ರೀನ್ ಶಾಟ್ ತಗೊಂಡ್ರಿ ಅಲ್ವಾ. ಈಗ ಇಂಪಾರ್ಟೆಂಟ್ ಸ್ಟ್ಯಾಟಿಸ್ಟಿಕ್ಸ್ ಹೋಗ್ತೀನಿ. ಸಿ ದಿಸ್ ಇಸ್ ದ ಇಂಪಾರ್ಟೆಂಟ್ ಸ್ಟ್ಯಾಟಿಸ್ಟಿಕ್ಸ್. ಇದು ಏನ್ ಸರ್ ಇಂಪಾರ್ಟೆಂಟ್ ಸ್ಟ್ಯಾಟಿಸ್ಟಿಕ್ಸ್ ಅಂತಂದ್ರೆ, ನಾವು ಥಿಯರಿಲಿ ಸಿಇಟಿಗೆ 3 ಸಬ್ಜೆಕ್ಟ್ಸ್ ನ ಕೌಂಟ್ ಮಾಡ್ತೀವಿ ಇಲ್ಲಿವರೆಗೂ. ಈ ವರ್ಷ ಕೌಂಟ್ ಮಾಡ್ತಾರ ಇಲ್ವಾ ಅದ್ರ ಬಗ್ಗೆ ನಾ ಡಿಸ್ಕಷನ್ ಮಾಡಕ್ ಹೋಗೋದಿಲ್ಲ, ಅಪ್ಡೇಟ್ಸ್ ಬಂದಾಗ ಹೇಳ್ತೀನಿ. ಬಟ್ ಪ್ರೀವಿಯಸ್ ಇಯರ್ ಎಲ್ಲ ಹೇಗ್ ನಡೀತಿತ್ತು ಅದನ್ನ ಮಾತ್ರ ಹೇಳ್ತಿದ್ದೀನಿ. ಸೊ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಇಂದ 300 ಮಾರ್ಕ್ಸ್ ಗೆ ಥಿಯರಿ ಎಕ್ಸಾಮ್ ಬರೀತೀರಿ, ಹೌದಲ್ಲ? ಸೇಮ್ ಲೈಕ್ ದಟ್. ಸೊ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಸೊ KCET ಎಕ್ಸಾಮ್ ಬರೀತೀರಿ, ಇದು 180 ಮಾರ್ಕ್ಸ್ ನಡೆಯುತ್ತೆ. ಓಕೆ, ಹೇಗೆ ಕೌಂಟ್ ಮಾಡ್ತಾರೆ ಮಾರ್ಕ್ಸ್ ಅಂದ್ರೆ, ಈ 300 ಗೆ ಸಪೋಸ್ ನೀವು ಓಕೆ ಸೊ 298 ಸ್ಕೋರ್ ಮಾಡಿದೀರಾ ಅಂತ ಅನ್ಕೊಳ್ಳಿ, ಆಯ್ತಾ? ದೆನ್ 180 ಗೆ ಸೊ ನೀವು 120 ಸ್ಕೋರ್ ಮಾಡಿದೀರಾ ಅಂತ ಅನ್ಕೊಳ್ಳಿ. ಓಕೆ, ಸೊ ಈ 398 ನ ಡಿವೈಡೆಡ್ ಬೈ 300 ಮಾಡಿ ಎಷ್ಟೋ ಪರ್ಸೆಂಟೇಜ್ ಬರುತ್ತೆ ನಿಮ್ಗೆ. ಆ ಪರ್ಸೆಂಟೇಜ್ ಫಾರ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, ಅದನ್ನು ಕಮೆಂಟ್ ಅಲ್ಲಿ ಮಾಡ್ತಾ ಕೂತ್ಕೋಬೇಡಿ, ಫಾರ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ನನಗೆ 98% ಬಂತು ಅಂತ ಅನ್ಕೊಳ್ಳಿ. ಓಕೆ, ಇಲ್ಲಿ 98% ಬಂದ್ರೆ ಅದನ್ನ ಡಿವೈಡೆಡ್ ಬೈ 2 ಮಾಡಿ, ಆಗ ನಿಮ್ಗೆ 44% ಬರುತ್ತೆ. ಸೊ ಥಿಯರಿಲಿ 44% ಬರುತ್ತೆ, ಅದನ್ನ ಒಂದ್ ಕಡೆ ಇಡಿ. ಅದೇ ತರ ಕಾಂಪಿಟೇಟಿವ್ ಅಲ್ಲಿ 180 ಗೆ 120 ಮಾರ್ಕ್ಸ್ ಸ್ಕೋರ್ ಮಾಡಿದೀರಾ ಅನ್ಕೊಳ್ಳಿ. ಆ 120 ಡಿವೈಡೆಡ್ ಬೈ 180 ಮಾಡಿ, ಸಪೋಸ್ ಇಲ್ಲಿ ನಿಮಗೆ ಇದು ಕೂಡ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ 80% ಬಂತು ಅಂತ ಅನ್ಕೊಳ್ಳಿ. ಇದನ್ನ ಡಿವೈಡೆಡ್ ಬೈ 2 ಮಾಡಿ, ಬಿಕಾಸ್ 50% ಕೌಂಟ್ ಮಾಡ್ತಾರೆ. ಡಿವೈಡೆಡ್ ಬೈ 2 ಮಾಡಿದಾಗ 40% ಬಂತು, ಹೌದಲ್ಲ? ಥಿಯರಿಯಿಂದ ಬಂದಿದ್ದೆಷ್ಟು 44, ಸಿಇಟಿ ಇಂದ ಬಂದಿದ್ದು 40. 44 ಪ್ಲಸ್ 40 ಎಷ್ಟಾಯ್ತು? 84% ಆಯ್ತು. ಇಸ್ ಇಟ್ ರೈಟ್? ಇದು ಟೋಟಲ್ ಪರ್ಸೆಂಟೇಜ್, ಇದ್ರ ಮೇಲೆನೆ ರ್ಯಾಂಕ್ ಕೊಡ್ತಾರೆ. ಸಿ, ಏನಾದ್ರೂ ನಿಮ್ಮ ಪರ್ಸೆಂಟೇಜ್ ಥಿಯರಿ ಮತ್ತೆ ಕಾಂಪಿಟೇಟಿವ್ ಎರಡೂ ಸೇರಿ 90% ಮೇಲ್ ಬಂದ್ರೆ ನಿಮ್ಮ ರ್ಯಾಂಕ್ ಲೆಸ್ ದ್ಯಾನ್ 300 ಮೀನ್ಸ್ 300 ಒಳಗಡೆ ಬರುತ್ತೆ. ಓಕೆ, ಏನಾದ್ರೂ ನಿಮ್ಮ ಪರ್ಸೆಂಟೇಜ್ ಎರಡೂ ಸೇರಿ 85 to 90% ಇದ್ರೆ ಸೊ ನಿಮ್ದು ಬಿಲೋ 1000 ಬರುತ್ತೆ. ಸೊ 80 to 85% ಇದ್ರೆ ಬಿಲೋ 2000 ಬರುತ್ತೆ. 75 to 80% ಇದ್ರೆ ಸೊ ಬಿಲೋ 5000 ಬರುತ್ತೆ. 70 to 75% ಇದ್ರೆ ಬಿಲೋ 10000. 65 to 70% ಇದ್ರೆ ಬಿಲೋ 15000. 60 to 65% ಇದ್ರೆ ಬಿಲೋ 30000. 55 to 60% ಇದ್ರೆ ಬಿಲೋ 60000. ಲೆಸ್ ದ್ಯಾನ್ 60% ಇದ್ರೆ ಗ್ರೇಟರ್ ದ್ಯಾನ್ 60000. ಹಾಗಾಗಿ ಸೊ ನಾನು ನಿಮ್ಗೆಲ್ಲ ವಿಶ್ ಮಾಡ್ತೀನಿ, ಎಲ್ಲರೂ ಕೂಡ ಇಲ್ಲೇ ಇರಿ, ಈ ರೇಂಜ್ ಅಲ್ಲೇ ಇರಿ ಅಂತ ಸೊ ನಾನು ವಿಶ್ ಮಾಡ್ತೀನಿ. ಸೊ ಅದಕ್ಕೆ ಇಂಪಾರ್ಟೆಂಟ್ ಕ್ವಶನ್ಸ್ ಗಳು ಬೇಕಲ್ವಾ? ಎಸ್, ಇದೇ ಚಾನಲ್ ಇಂದ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ಕೊಡ್ತಾ ಇದೀವಿ. ಸೊ ಕಮ್ಯುನಿಟಿ ಪೋಸ್ಟ್ ಅಲ್ಲೂ ಹಾಕಿದೀನಿ ನಿಮಗೆ. ಜಸ್ಟ್ 199 ರೂಪೀಸ್ ನೀವು ಪೇ ಮಾಡಿದ್ರೆ ನಿಮ್ಗೆ PDF ಫೈಲ್ ನ ಕೊಡ್ತೀನಿ. ಓಕೆ, ಸೊ ಮೆಸೇಜ್ ಮಾಡ್ತೀರಿ, ಅಲ್ಲೊಂದು ಲಿಂಕ್ ಬರುತ್ತೆ, ಸೊ ಅಥವಾ ಒಂದು ಸ್ಕ್ಯಾನರ್ ಬರುತ್ತೆ, ಅದಕ್ಕೆ ಫೋನ್ ಪೇ ಮಾಡ್ತೀರಿ. ಫೋನ್ ಪೇ ಮಾಡಿದ ತಕ್ಷಣನೇ ನೀವು ಸ್ಕ್ರೀನ್ ಶಾಟ್ ಅನ್ನ ಕಳಿಸ್ತೀರಿ, ನೆಕ್ಸ್ಟ್ ಮಿನಿಟ್ ಅಲ್ಲೇ ನಿಮ್ಗೆ PDF ಫೈಲ್ ಬರುತ್ತೆ. ಓಕೆ, ಅದರಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತೆ ಬಯಾಲಜಿ ಈ ಮೂರಕ್ಕೂ ಸೊಲ್ಯೂಷನ್ ಇರುತ್ತೆ. ಓಕೆ, ಸೊಲ್ಯೂಷನ್ ಕೊಟ್ಟಿರ್ತೀನಿ. ಮ್ಯಾಥಮೆಟಿಕ್ಸ್ ಗೆ ಮಾತ್ರ ಸೊಲ್ಯೂಷನ್ ಸಿಗೋದಿಲ್ಲ, ಯಾಕೆಂದ್ರೆ ಅದನ್ನ ನೀವೇ ವರ್ಕೌಟ್ ಮಾಡ್ಬೇಕು, ಅದು ಮ್ಯಾಥ್ಸ್. ಹಾಗಾಗಿ ಸೊ 4 ಸಬ್ಜೆಕ್ಟ್ ಅನ್ನು ಕೂಡ 199 ರೂಪೀಸ್ ಕೊಡ್ತಾ ಇದ್ದೀನಿ. ಸೊ ಥಿಯರಿ ಎಕ್ಸಾಮ್ ಚೆನ್ನಾಗಿ ಮಾಡಿದಿರಿ, ಹಾಗೆ ಕಾಂಪಿಟೇಟಿವ್ ಚೆನ್ನಾಗಿ ಮಾಡಿ. ಬಟ್ 1 ಪಾಯಿಂಟ್ ಹೇಳ್ತೀನಿ, ಅದೇ ಕ್ವಶನ್ಸ್ ಬರುತ್ತೆ ಅಂತ ಕೇಳಕ್ ಹೋಗ್ಬೇಡಿ. ಇಲ್ಲಿವರೆಗೂ ಯಾವ ಆಥರ್ ಕೂಡ ಯಾವ ಟೆಕ್ಸ್ಟ್ ಬುಕ್ ಕೂಡ ಇದೇ ಕ್ವಶನ್ಸ್ ಬರುತ್ತೆ ತಗೊಳ್ಳಿ ಅಂತ ಹೇಳಿಲ್ಲ. ಒಂದು ಐಡಿಯಾಲಜಿ ಮೇಲೆ ಮಾಡಿರ್ತಾರೆ. ಸೊ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಗಳನ್ನ ಪಿಕ್ ಮಾಡಿ ಅದ್ರ ಮೇಲೆ ಕ್ವಶನ್ಸ್ ಅನ್ನ ಮಾಡಿ ಕೊಡ್ತಾ ಇದೀವಿ. ಖಂಡಿತವಾಗ್ಲೂ ಇದು ಹೆಲ್ಪ್ ಆಗುತ್ತೆ ನಿಮಗೆ. ಓಕೆ, ಮತ್ತೆ ಇನ್ಯಾಕ್ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಿ? ಸೊ ಆದಷ್ಟು ಬೇಗ ಅಲ್ಲಿ ಕೊಟ್ಟಿರುವಂತಹ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಮಾಡಿ, ಸ್ಕ್ಯಾನರ್ ಕಳಿಸ್ತೀವಿ. ಸೊ ಅದಕ್ಕೆ ಫೋನ್ ಪೇ ಮಾಡಿ, ದೆನ್ ಈಸಿಯಾಗಿ ಮೆಟೀರಿಯಲ್ಸ್ ಅನ್ನ ತಗೊಳ್ಳಿ. ಓಕೆ, ಅದರ್ವೈಸ್ ಈ ವಿಡಿಯೋ ಎಂಡ್ ಅಲ್ಲೇ ಸ್ಕ್ಯಾನರ್ ನ ಹಾಕಿರ್ತೀನಿ, ಅದಕ್ಕೆ ಫೋನ್ ಪೇ ಮಾಡಿ, ಅದ್ರ ಸ್ಕ್ರೀನ್ ಶಾಟ್ ನಾನು ಕಳಿಸಿ ನಿಮ್ಗೆ ಮೆಟೀರಿಯಲ್ ನ ಕಳಿಸ್ತೀನಿ. ಓಕೆ, ಸೊ ಟೈಮ್ ವೇಸ್ಟ್ ಮಾಡಬೇಡಿ. ಐ ಆಮ್ ವೇಟಿಂಗ್ ಅಂಡ್ ಸೊ ನಿಮ್ಮ ರಿಸಲ್ಟ್ ಗೂ ಕೂಡ ನಾನು ವೇಟ್ ಮಾಡ್ತಾ ಇರ್ತೀನಿ. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಆದಷ್ಟು ಬೇಗ ನಿಮ್ಮನ್ನ ಮೀಟ್ ಮಾಡ್ತೀನಿ.